ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್. ಶ್ರೀ ಉರಿ ಮಸಣಿ ಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇವತ್ತಿನ ವಿಚಾರ ಬಂದು, ತುಂಬ ಜನ ನಮಗೆ ಮನೆಯಲ್ಲಿ ದೋಷ ಆಗಿದೆ, ಮನೆಯಲ್ಲಿ ಒಂದು ದೋಷ ಆಗಿದೆ ಮತ್ತು ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರ್ಬೋದು ಅನ್ನೋಂಥ ನಮಗೆ ಒಂದು ಅನುಮಾನ ಇದೆ ಅನ್ನುವಂಥವರು ಈ ರೀತಿಯಾಗಿ ನಾನು ಹೇಳ್ಕೊಡುವಂಥ ಒಂದು ತಂತ್ರವನ್ನು ನೀವು ಖಂಡಿತವಾಗಿಯೂ ಮಾಡಿ, ಖಂಡಿತವಾಗಿ ನಿಮಗದು ಸಕ್ಸಸ್ ಕೊಡುತ್ತೆ. ಏನಪ್ಪ ಅಂತ ಅಂದರೆ ನೋಡಿ, ಈ ಥರ ಒಂದು ತೆಂಗಿನಕಾಯನ್ನು ತಗೊಳ್ಬೇಕಾಗುತ್ತೆ. ತೆಂಗಿನಕಾಯಿ ತಗೊಂಡು ಈ ಮಧ್ಯದಲ್ಲಿರ್ತಕ್ಕಂಥ ಈ ಜುಟ್ಟನ್ನು, ಏನು ಈ ಜುಟ್ಟಿದೆಯಲ್ಲ, ಈ ಜುಟ್ಟನ್ನು ಪೂರ್ತಿಯಾಗಿ ತೆಗೆದು ಬಿಡಬೇಕು. ತೆಗೆದುಬಿಟ್ಟು ಇದಕ್ಕೆ ಪೂರ್ತಿಯಾಗಿ ನೀವು ಕುಂಕುಮವನ್ನು ಹಚ್ಚಬೇಕಾಗುತ್ತೆ. ಸೊ ಇದಕ್ಕೆ ಹಚ್ಬಿಟ್ಟು ಮತ್ತೆ ಈ ಕಾಯನ್ನು ಸರಿಯಾಗಿ 2 ಹೋಳನ್ನು ಮಾಡಿ, ಅರ್ಥ ಆಯ್ತಾ? 2 ಹೋಳನ್ನು ಮಾಡಿ ಮತ್ತೆ ಅದ್ರ ಒಳಗಡೆ ಇರ್ತಕ್ಕಂಥ ನೀರನ್ನು ತೆಗೆದು ಆ ನಂತರ ಮತ್ತೆ ಅದ್ರ ಒಳಗೂ ಕೂಡ ನೀವು ಒಂದು ಕುಂಕುಮ, ಪೂರ್ತಿಯಾಗಿ ಕುಂಕುಮವನ್ನು ಹಚ್ಚಬೇಕಾಗುತ್ತೆ. ಇದಾದ ನಂತರ ನಿಮ್ಮ ಒಂದು ಹಿಡಿಯಷ್ಟು, ಒಂದು 3 ಹಿಡಿಯಷ್ಟು ಅಕ್ಕಿಯನ್ನು ತಗೊಂಡು ಅದಕ್ಕೂ ಸಹಿತ ನೀವು ಕುಂಕುಮವನ್ನು ಹಚ್ಚಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅರಿಶಿಣವನ್ನು ಬಳಸಬಾರ್ದು. ಸೊ ಈ ರೀತಿ ಮಾಡಿ ಇದನ್ನು ಹೋಲ್ಡ್ ಮಾಡಿಕೊಂಡು ಒಳಗಡೆ ಎಲ್ಲ ಪೂರ್ತಿ ಕುಂಕುಮವನ್ನು ಹಚ್ಚಿ, ಏನು ನೀವು ಅಕ್ಷತೆಯನ್ನು ಮಾಡ್ಕೊಂಡಿರ್ತೀರಲ್ಲ, ಆ ಅಕ್ಷತೆಯನ್ನು ಈ 2 ಹೋಳಿಗೆ ಹಾಕಿ ಮತ್ತು ಇದಕ್ಕೆ 8 ಬತ್ತಿಯನ್ನು ಹಚ್ಚಬೇಕಾಗುತ್ತೆ. ಮತ್ತು ಇದು ಹೋಳಾದಂಥ ಈ ತೆಂಗಿನಕಾಯಿಗೆ 4 ಎಡೆ ಬತ್ತಿಯನ್ನು ಹಾಕಿ ಅದಕ್ಕೆ ನಾವು ಕೋಕೋನಟ್ ಆಯಿಲ್, ಏನು ನಾವು ಕೊಬ್ಬರಿ ಎಣ್ಣೆ ಅಂತ ಕರಿತೀವಲ್ಲ, ಆ ಎಣ್ಣೆ ಒಂದೇನೆ ನೀವು ಯೂಸ್ ಮಾಡಬೇಕಾಗುತ್ತೆ, ಬೇರೆದನ್ನ ಯೂಸ್ ಮಾಡಬಾರ್ದು. ಸೊ ಈ ರೀತಿಯಾಗಿ ಮಾಡಿ ಇದನ್ನು ಹಚ್ಚಿದ್ರೆ ನಿಮ್ಮ ಮನೆಯಲ್ಲಾಗಿರ್ಬೋದು ಅಥವಾ ಎಲ್ಲೇ ಇದ್ರೂ ನೀವು ಇದನ್ನು ಹಚ್ಚುತ್ತಾ ಬರೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನೆಗೆಟಿವನ್ನು ನೀವು ತೆಗಿಬೋದು. ಇದು ಅಮಾವಾಸ್ಯೆ ಆಗ್ಬೋದು ಅಥವಾ ಹುಣ್ಣಿಮೆ ಆಗ್ಬೋದು, ನೀವು ಎಲ್ಲಿ ಬೇಕಾದ್ರೂ, ನೀವು ಯಾವ ಜಾಗದಲ್ಲಿ ಇದ್ರೂ, ಅದು ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಯಾವುದೇ ಮನೆಯಲ್ಲಿದ್ದರೂ ನೀವು ಇದನ್ನು, ಈ ತಂತ್ರವನ್ನು ಮಾಡ್ಬೋದು. ಸೊ ಇದರಿಂದ ನಿಮಗೆ ರಿಸಲ್ಟು ಕೂಡ ಚೆನ್ನಾಗಿ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.